ಜಯಿಸಿದ್ದೇನೆ. ಏನಂತ ಹೇಳ್ತಾ ಇದ್ದಾರೆ? ಲೋಕವನ್ನು ನಾನು ಜಯಿಸಿದ್ದೇನೆ, ಹೆದರಬೇಡ್ರಿ, ಭಯಪಡಬೇಡ್ರಿ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಸಂಕಟ ಇದೆ. ಇದು ಸಂಕಟದ ಒಂದು ಲೋಕ, ರೋಗಗಳು ತುಂಬಿದಂಥ ಲೋಕ, ಪಾಪ ತುಂಬಿದಂಥ ಲೋಕ. ಈ ಲೋಕವನ್ನು ಯಾರು ಜಯಿಸಿದಾರ್ರಿ? ಯೇಸು ಕ್ರಿಸ್ತನು ಜಯಿಸಿದಾನೆ. ದೇವ್ರ ವಾಕ್ಯ ಹೇಳ್ತಾರೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಆತನು ನಿಮಗೆ ಸಮಾಧಾನವಾಗಲಿ ಎಂಬುದಾಗಿ ಹೇಳಿರುವಂಥದ್ದು ಮಾತ್ರವಲ್ಲ, ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಆದರೂ ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಆತನು ಏನು ಮಾಡ್ತಾ ಇದ್ದಾನ್ರಿ? ಇಲ್ಲಿ ತಿಳಿಸ್ತಾ ಇದ್ದಾನೆ ಪ್ರಿಯರೇ. ಸಮುದ್ರದ ಮೇಲೆ ತುಫಾನು ಏರ್ಪಟ್ಟಾದಂಥ ಸಮಯದಲ್ಲಿ ಶಿಷ್ಯರು ವಿಶ್ವಾಸವುಳ್ಳವರಾಗಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವರನ್ನು ಅವ್ರು ಏನು ಮಾಡ್ತಾ ಇಲ್ಲ, ಸಂದೇಹ ಪಡ್ತಾ ಇಲ್ಲ. ಅವ್ರು ಹೋಗ್ತಾ ಇದ್ದಾರೆ, ದೇವರ ಮಾತಿಗೆ ವಿಧೇಯತೆಯನ್ನು ತೋರಿಸಿ ಅವ್ರು ಏನು ಮಾಡ್ತಾ ಇದ್ದಾರೆ ರೀ? ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅವರಲ್ಲಿ ವಿಶ್ವಾಸ ಇದೇನಾ ಇಲ್ವಾ ಅಂತೇಳಿ ದೇವ್ರು ಏನು ಮಾಡ್ತಾ ಇದ್ದಾನೆ? ಆ ಒಂದು ಸಮುದ್ರದ ಅಲೆಗಳನ್ನು ಅನುಮತಿಸಿದವನಾಗಿ ಇದ್ದಾನೆ ಪ್ರಿಯರೇ. ಯೋಬನಲ್ಲಿಯೂ ಕೂಡ ಜೀವಿತದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಕಷ್ಟ ಒದಗಿ ಬಂದಂಥ ಸಮಯದಲ್ಲಿ ಯೋಬನ ಪರೀಕ್ಷೆ ಆದಾಗ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಯೋಬನು ಏನಾದಂತೆ 2ರಷ್ಟು ಆಶೀರ್ವಾದವನ್ನು, ಸ್ವತ್ತು 2ರಷ್ಟು ಹೆಚ್ಚಿಸಿಕೊಳ್ಳುವಂಥ ಭಕ್ತಿಯ ಜೀವಿತವನ್ನು ಮಾಡಿದ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಿನ್ನ ವಿಶ್ವಾಸ ಎನ್ನುವಂಥದ್ದು ಪರೀಕ್ಷೆಗೆ ಒಳಗಾಗುತ್ತೆ ಪ್ರಿಯರೇ. ಆ ಸಮಯದಲ್ಲಿ ನೀವು ಹೆಂಗಿರ್ಬೇಕಂತೆ? ಧೈರ್ಯವಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಸಮುದ್ರದ ಅಲೆಗಳ ಮೇಲೆ ಸ್ವಾಮಿ ತನ್ನ ಶಿಷ್ಯರ ಬಳಿಗೆ ಆತನು ನಡೆದುಕೊಂಡು ಬರ್ತಾ ಇದ್ದಾನೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡುವಾಗ ದೇವರಂತೆ ಆತನು ನೀರಿನ ಮೇಲೆಯೂ ಕೂಡ ನಡೆದುಕೊಂಡು ಬರ್ತಾನೆ ಎನ್ನುವಂಥದ್ದಕ್ಕೆ ಇಲ್ಲಿ ನಾವು ಸ್ಪಷ್ಟವಾಗಿರ್ತಕ್ಕಂಥ ನಿದರ್ಶನವನ್ನು ನಾವು ನೋಡ್ತಾ ಇದ್ದೇವೆ. ಯಾಕೆ ಆತನು ನೀರಿನ ಮೇಲೆ ನಡೆದುಕೊಂಡು ಬರ್ತಾ ಇದ್ದಾನೆ? ತನ್ನ ಶಿಷ್ಯರನ್ನ ಕಾಪಾಡುವುದಕ್ಕಾಗಿ, ತನ್ನ ಶಿಷ್ಯರಿಗೆ ಬರುವಂಥ ಶ್ರಮೆಯನ್ನು ತೊಲಗಿಸುವುದಕ್ಕಾಗಿ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ ಸ್ಪಷ್ಟವಾಗಿ. ಏನಂತ ಹೇಳಂತಂದರೆ, ನಾವು ಎದುರಿಸಬೇಕಾದಂಥ ಎಷ್ಟೋ ಶ್ರಮೆಗಳು, ಎಷ್ಟೋ ಸಂಕಟಗಳು, ಎಷ್ಟೋ ಬಾಧೆಗಳು ಅವು ನಮ್ಮ ಮೇಲುಗಳಿಗೋಸ್ಕರವಾಗಿ ಎಂಬುದಾಗಿ ನಾವೇನು ಮಾಡ್ಬೇಕ್ರಿ? ನೆನೆಸುವವರಾಗಿ ಇರಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ನಮ್ಮ ದೇವರು ಅಂಥ ಸಮಯದಲ್ಲಿ ಕೂಡ, ಸಮಸ್ಯೆಯಲ್ಲಿ ಕೂಡ ನಮ್ಮನ್ನು ಒಂಟಿಗರಾಗಿ ಬಿಡೋದಿಲ್ಲ ಪ್ರಿಯರೇ. ದೇವರ ಚಿತ್ತದಂತೆ ಹೋಗ್ತಾ ಇದ್ದಾರೆ. ಆದರೂ ಕೂಡ ಶ್ರಮೆ ಬಂತು, ಆದರೂ ಅವ್ರು ಏನಾಗಲಿಲ್ಲ, ಭಯ ಪಡಲಿಲ್ಲ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಅದಕ್ಕಾಗಿ ಇವತ್ತಿನ ದಿವಸ ನಾವು ತಿಳ್ಕೊಳ್ಬೇಕಾಗಿರ್ತಕ್ಕಂಥ 2ನೇ ಪಾಠ ಏನಂತಂದರೆ, ದೇವರ ಚಿತ್ತಾನುಸಾರವಾಗಿಯೇ ನಾವು ಹೋಗುವಾಗ ಕೆಲವೊಂದು ಸಂದರ್ಭಗಳಲ್ಲಿ ನಮ್ಮ ನಂಬಿಕೆ, ನಮ್ಮ ವಿಶ್ವಾಸವನ್ನು ದೇವರು ಪರೀಕ್ಷಿಸ್ತಾನೆ. ಪರೀಕ್ಷಿಸಿದಂಥ ಸಮಯದಲ್ಲಿ ನಾವು ಹೆಂಗಿರ್ಬೇಕ್ರಿ? ದೇವರಿಗೆ ವಿಧೇಯತೆಯಲ್ಲಿಯೇ ಇರಬೇಕು. ಪರೀಕ್ಷಿಸಿದಂಥ ಸಮಯದಲ್ಲಿ ದೇವರು ನಮ್ಮನ್ನು ಬಿಟ್ಟು ಹೋಗಲ್ಲ, ಆತನು ನಮ್ಮ ಸಮೀಪದಲ್ಲಿಯೇ ಇರ್ತಾನೆ ಪ್ರಿಯರು. 3ನೇ